ಹಾರ ಥರ ಯೂಸ್ ಮಾಡ್ಕೊಬೋದು. ನಿಮ್ಗೆ ಡಾಬ್ ಬೇಕಾ, ಇದು ಜಸ್ಟ್ ಡಾಬ್ ಆಯ್ತು ನೋಡಿ. ಒಂದು ವರಮಹಾಲಕ್ಷ್ಮಿಗೆ ಒಂದು ಸ್ಪೆಷಲ್ ಪ್ರಾಡಕ್ಟ್ ತಂದಿದ್ದೀವಿ, ಅದೂ ಒಂದು 3 ಲೈನ್ ಹಾರ ಮತ್ತು ಒಂದು ಡಾಬ್ ವಿತ್ ಹಾರ. ಈ ಥರ ಕಾನ್ಸೆಪ್ಟ್ ನೀವು ತುಂಬ ರೇರಾಗಿ ನೋಡಿರ್ತೀರಾ. ನೋಡಿ ಇದೆಷ್ಟು ಚೆನ್ನಾಗಿದೆ, 3 ಲೈನ್ ಗುಂಡಿನ ಸರ ಇದೆ. ಇದರಲ್ಲಿ ನಿಮಗೆ ನೀಟಾಗಿ ಒಂದು ಪೆಂಡೆಂಟ್ ಮಾಡಿಬಿಟ್ಟು ಒಂದು ಸರ ಮಾಡಿದ್ದೀವಿ. ಅದು ಜಸ್ಟ್ 45 ಗ್ರಾಮ್ಸಲ್ಲಿ ಇದೆ ನೋಡಿ. ನಿಮಗೆ ಜಸ್ಟ್ 45 ಗ್ರಾಮ್ಸು, ಅದನ್ನು ವಿತ್ ಎಲ್ಲ ನಿಮಗೆ HOID ಮಾರ್ಕ್ ಇರ್ತದೆ ನೋಡಿ, ಎಲ್ಲ 916 ಇರ್ತದೆ. ಇದರಲ್ಲೂ ಏನು ಆಪ್ಷನ್ಸ್ ಇದೆ ನೋಡಿ ತೋರಿಸ್ತೀನಿ. ಎಷ್ಟು ನೀಟಾಗಿದೆ ನೋಡಿ. ಒಂದು ಇಲ್ಲಿ ಲಕ್ಷ್ಮೀ ದೇವಿ ಕುಣಿಸಿದ್ದೀವಿ ಪೆಂಡೆಂಟು, ಇಲ್ಲಿ ಪಿಕಾಕ್ ಇದೆ, ಇಲ್ಲಿ ರೂಬಿ ಇದೆ, ಗ್ರೀನ್ ಬೀಡ್ಸ್ ಇದೆ. ಇದರಲ್ಲಿ 2 ಪೀಸ್ ಇದೆ, ಒಂದು ಎಮ್ರಾಲ್ಡಲ್ಲಿ ಮಾಡಿದ್ದೀವಿ, ಒಂದು ರೂಬಿ ಬೀಡ್ಸಲ್ಲಿ ಮಾಡಿದ್ದೀವಿ ಪ್ಲಿತ್ ಮುತ್ತು. ಇದ್ರಲ್ಲಿ ನೋಡಿ ಪಿಕಾಕ್ ಇದೆ, ಇದ್ರಲ್ಲಿ 3 ಇದೆ. ಇದರಲ್ಲಿ ಲಕ್ಷ್ಮೀ ದೇವಿ ಹಾಕ್ಸಿಲ್ಲ, ಪಿಕಾಕ್ ಮಾಡಿಸಿದ್ವಿ. ಇದು ಜಸ್ಟ್ ನಿಮ್ಗೆ 45 ಗ್ರಾಮ್ಸ್ ಇದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಒಂದು ತುಂಬ ನೀಟಾಗಿ ಕಾಣುತ್ತೆ. ಇದೊಂದು ನೋಡಿ ಗಂಡು ಬೆರೂಟದಲ್ಲಿ ಒಂದು ಮುತ್ತು ಎಲ್ಲ ಬೀಟ್ಸ್ ಮಾಡಿ ಒಂದು ಮಾಡಿದ್ದೀವಿ. ಇದೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಇದೂ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಹೇಳ್ದೆ ನಾನು, ಡಾಬ್ ವಿತ್ ಹಾರ. ಇವಾಗ ಇದು ನಿಮಗೆ ಜಸ್ಟು ಹಿಂಗೆ ನೀವು ಫಂಕ್ಷನಲ್ಲಿ ಹಾರ ಥರ ಯೂಸ್ ಮಾಡ್ಕೊಬೋದು. ನಿಮ್ಗೆ ಡಾಬ್ ಬೇಕಾ, ಇದು ಜಸ್ಟ್ ಡಾಬ್ ಆಯ್ತು ನೋಡಿ. ಅದನ್ನು ಜಸ್ಟ್ ಎಷ್ಟು ವೆಯ್ಟಲ್ಲಿದೆ ನೋಡಿ. ಇದು ಎಷ್ಟು ಅಲ್ಟ್ರಾ ಲೈಟ್ ವೆಯ್ಟಲ್ಲಿ ಈ ಥರ ಪೀಸ್ ಮಾಡಿದ್ದೀವಿ ಅಂದರೆ 39-40 ಗ್ರಾಮ್ಸಲ್ಲಿ ಮಾಡಿದ್ವಿ. ಇದರಲ್ಲೂ ನಮ್ಮ ಹತ್ರ 2 ಕಾನ್ಸೆಪ್ಟ್ ಇದೆ, 2 ಥರ ಪೀಸ್ ಇದೆ. ಇದಲ್ಲಿ ನೋಡಿ ನಿಮಗೂ ಒಂದು ಇವಾಗ ಎಂಬ್ರಾಯ್ಡ್ ವಿತ್ ಜರ್ಕಾನ್ ಸ್ಟೋನ್ಸು, ಕುಂದನ್ ಕಾನ್ಸೆಪ್ಟ್, ಲಕ್ಷ್ಮೀ ದೇವೆಲ್ಲ ಕುಣಿಸಿದ್ದೀವಿ. ಇದೊಂದು ಮಾಡಿದ್ದೀವಿ ನೋಡಿ. ಇದು ನಿಮ್ಗೊಂದು ಹಾರ ಆಯಿತು. ಇವಾಗ ಇದನ್ನು ಡಾಬ್ ಮಾಡ್ಬೋದು. ಇದೂ ಎಷ್ಟಿದೆ ವೆಯ್ಟ್ ಇದೆ ನಿಮಗೆ, ಜಸ್ಟ್ 48 ಗ್ರಾಮ್ಸ್. ಅದು 40 ಗ್ರಾಮ್ಸ್ ಇದೆ, ಇದು 48 ಗ್ರಾಮ್ಸ್. ಈ ಥರ ಇದು ಲಿಮಿಟೆಡ್ ಸ್ಟಾಕ್ಸ್ ಇದೆ, ತುಂಬ ಕಲೆಕ್ಷನ್ಸ್ ಇದು ಓಡ್ತಾ ಇದೆ ಇವಾಗ. ಮತ್ತು ಇದು ಮುತ್ತಿಂದೋಲ್ ಒಂದು 10-12 ಗ್ರಾಮ್ಸಲ್ಲಿ ಮುತ್ತಿಂದು ಒಂದು ನೆಕ್ಲೆಸ್ ಥರ ಮಾಡಿಸಿದ್ದೀವಿ. ಇದು ನಿಮಗೆ ತುಂಬ ಸೇಲು ಮಾಡಿದ್ದೀವಿ, ವಾಪಸ್ ರೀಸ್ಟಾಕ್ ಆಗಿದ್ದು ಇದು ಒಂದು ಪೀಸ್ ತೋರಿಸ್ತಾ ಇದ್ವಿ. ಬನ್ನಿ, ಈ ಥರ ತುಂಬ ಒಳ್ಳೆ ಕಲೆಕ್ಷನ್ಗೋಸ್ಕರ ನಮ್ಮ ಪೇಜ್ನೂ ಫಾಲೋ ಮಾಡಿ. ತುಳಸಿ ಗೋಲ್ಡನ್ ಡೈಮಂಡ್ಸ್ 8 ಮೇಲಿಂದ 300 ಮೀಟರ್ಸ್ ನಮ್ಮ ಶಾಪ್ ಇದೆ. ನಿಮ್ದು ಓಲ್ಡ್ ಗೋಲ್ಡ್ ಇದ್ರೂ ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ. ಹೊಸ ಕಲೆಕ್ಷನ್ಗೋಸ್ಕರ ನಮ್ಮ ಪೇಜ್ನೂ ಫಾಲೋ ಮಾಡಿ. ಏನಂದರೆ ಡೈಲಿ ಹೊಸ ಅಪ್ಡೇಟ್ಸ್ ಇರುತ್ತೆ. ನಿಮ್ಗೆ ಏನೇನು ಬೇಕಾ, ಏನು ಐಟಮ್ ಬರ್ತದೆ ಎಲ್ಲ ಇವಾಗ ನೋಡಿ. ಇವಾಗ 3 ಲೈನ್ ಹಾರ ಅಂತ ತೋರಿಸಿದ್ವಿ, ಡಾಬ್ ವಿತ್ ಹಾರ ತೋರಿಸಿದ್ವಿ. ಈ ಥರ ಕಲೆಕ್ಷನ್ಗೋಸ್ಕರ ನಮ್ಮ ಪೇಜ್ನೂ ಫಾಲೋ ಮಾಡಿ, ಯೂಟ್ಯೂಬ್ ಪೇಜ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಡೈಲಿ ಅಪ್ಡೇಟ್ಸ್ ಇರುತ್ತೆ. ನಿಮ್ಗೆ ಏನಾದರೂ ಇದರಲ್ಲಿ ಕಸ್ಟಮೈಸ್ ಆಪ್ಷನ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಏನಂದರೆ ನಾನು ಒಂದು ಮಾತಿಲ್ಲ, ಫಸ್ಟ್ ನಿಮ್ಮ ಹತ್ರ ಏನೋ ಅನ್ಯೂಸ್ಡ್ ಮನೇಲಿ ಗೋಲ್ಡ್ ಇದೆ, ಅದು ಯೂಸ್ ಆಗ್ತಾಯಿಲ್ಲ. ಇವಾಗ ಇದೊಂದು ಡಾಬ್ ತೊಗೊಂಡ್ಬಿಟ್ಟು ನೀವು ಹಾರನೂ ಹಾಕೊಬೋದು, ಡಾಬು ಹಾಕೊಬೋದು. ಈ ಥರ ಇವಾಗಿನ ಏನು ಟ್ರೆಂಡ್ ಇದೆ ಆ ಥರ ಒಂದು ಕಲೆಕ್ಷನ್ ತೊಗೊಂಡು ಬನ್ನಿ. ಹಳೆ ಚಿನ್ನ ಏನು ಯೂಸ್ ಮಾಡಲ್ಲ, ಮನೇಲಿ ಹಂಗೆ ಇರ್ತದೆ. ತೊಗೊಂಬಂದು ಹೊಸ ಒಡೆ ಯೂಸ್ ಮಾಡ್ಕೊಳ್ಳಿ. ಏನಾದರೂ ಒಂದು ಐಟಮ್ ಆಗುತ್ತೆ ಮನೇಲಿ, ಒಂದು ಯೂಸ್ ಆಗುತ್ತೆ. ಒಂದು ನೋಡೋರು ಇಲ್ಲಪ್ಪ ಎಲ್ಲಿ ತೊಗೊಂಡಿದ್ದೀರ ತುಳಸಿ ಗೋಲ್ಡನ್ ಡೈಮಂಡ್ಸಲ್ಲಿ ತೊಗೊಂಡಿದ್ದೀವಿ ಅಂತ ಒಂದು ಎಲ್ಲರಿಗೂ ಮನಸ್ಸಲ್ಲಿ ಬರುತ್ತೆ. ಬನ್ನಿ ಒಂದ್ಸತಿ ಸ್ಟೋರ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.